ಸೊ ದರ್ಶನ್‌ರವರು ಅರೆಸ್ಟ್ ಆಗಿರೋದು ತುಂಬ ದುಃಖಕರವಾದ ವಿಚಾರ. ಏಕೆಂದರೆ ಒಬ್ಬ ಸ್ಟಾರ್ ನಟ ಕನ್ನಡದಲ್ಲೇ ಮೂವಿಗಳನ್ನು ಮಾಡಬೇಕು ಎಂದು ಬಯಸಿದವನು ದರ್ಶನ್‌ರವರು. ಬಟ್ ಯಾಕೆ ಗೊತ್ತಿಲ್ಲ, ಅವರ ಒಂದು ಜೀವನದಲ್ಲಿ ಕಹಿ ಸಿಹಿ ಎಂಬುದು ನಾರ್ಮಲ್ ಆಗಿಬಿಟ್ಟಿದೆ. ಸೊ ದರ್ಶನ್‌ರವರು ಒಬ್ಬ ಒಳ್ಳೆಯ ಹೀರೋ. ನೋಡಿ, ಮೊನ್ನೆ ಬಂದಂಥ ಒಂದು ಕಾಟ್ಯಾರ ಮೂವಿ ಕೂಡ ಒಳ್ಳೆ ಬ್ಲಾಕ್ ಬಸ್ಟರ್ ಮೂವಿ ಆಯಿತು. ಸೊ ಗೊತ್ತಿಲ್ಲ ಅವರ ಒಂದು ಏನು ಅವರ ಒಂದು ಜೀವನದಲ್ಲಿ ಸಮ್ ಲೈಕ್ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗ್ತಾಯಿದೆ. ಉದಾಹರಣೆಗೆ ಮೊನ್ನೆ ಆಗಿರುವಂಥ ಒಂದು ಘಟನೆ. ಸೊ ಏನು ಮಾಡೋಕ್ಕಾಗಲ್ಲ. ದರ್ಶನ್‌ರವರು ತಪ್ಪು ಮಾಡಿಲ್ಲ ಅಂದರೆ 100% ಅವರು ಆಚೆ ಕಡೆ ಬರ್ತಾರೆ. ಮತ್ತು ದರ್ಶನ್‌ರವ್ರಿಗೆ ದೇವರು ಒಳ್ಳೇದು ಮಾಡಲಿ, ಬೇಗ ಜೈಲಿಂದ ಹೊರಗೆ ಬರಲಿ ಅಂತ ಕನ್ನಡದ ಅಭಿಮಾನಿಗಳು ಪರವಾಗಿ ನೆನೆಸ್ಕೊಳ್ತಿದ್ದೇವೆ. ಸೊ ನೋಡಿ, ಒಬ್ಬ ದೊಡ್ಡ ಸ್ಟಾರು ಈ ಥರ ಆಗೋದು ಒಂದು ನಂಬಲಾರದ ಸಹಿಸ್ಕೊಳ್ಳಲಾರದ ಒಂದು ವಿಷಯ ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಒಳ್ಳೆಯ ಹೆಸರಿದೆ ದರ್ಶನ್‌ರವ್ರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಏಕೆಂದರೆ ಒಬ್ಬ ಬಡತನದಲ್ಲಿ ಹುಟ್ಟಿ ಒಬ್ಬ ರಿಯಲ್ ಸ್ಟಾರ್ ಅದ. ಅದಕ್ಕೆ ಸೊ ಒಬ್ಬ ಸ್ಟಾರ್ಗಳು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಈ ಥರ ವಿಚಾರಗಳಲ್ಲಿ. ಮತ್ತು ಬೇಗನೆ ಜೈಲಿಂದ ಹೊರಗೆ ಬರಬೇಕಂತ ನೆನೆಸ್ಕೊಳ್ತಿದ್ದೇವೆ. ಆ ದೇವರು ದರ್ಶನ್ಗೆ ಒಳ್ಳೇದು ಮಾಡಲಿ ಅಂತ ನೆನೆಸ್ಕೊಡುತ್ತಾ ನಾನು ಮಾತುಗಳನ್ನ ಮುಗಿಸುತ್ತಿದ್ದೇನೆ. ಸೊ ಏನು ಮಾಡೋಕ್ಕಾಗಲ್ಲ, ಒಂದು ವಿಧಿಯ ಒಂದು ಆಟ ಇದು. ಜೀವನದಲ್ಲಿ ಕಷ್ಟ ಮತ್ತು ಸುಖ ಎಂಬುದು ಇದು ಕಾಮನ್ ಅಂತ ಹೇಳ್ತಾ ನನ್ನ ಅನಿಸಿಕೆಯನ್ನು ಮುಗಿಸುತ್ತಿದ್ದೇನೆ.